ಜಗದೀಶ್ ಅಂತ. ಅವರು 3 ಜನ ಕೂಡ ಇವತ್ತು ನನ್ನ ಜೊತೆಯಲ್ಲಿಲ್ಲ. ಆದರೆ ಕಮಲಕ್ಕರ್ ಅವ್ರ ಜಾಗದಲ್ಲಿ ಅವ್ರ ಮಗ ವೆಂಕಟೇಶ್ ಅವರು ನನ್ನ ಜೊತೆ ಯಾವಾಗಲೂ ಸದಾ ಬೆಂಗಾವಲಾಗಿ ನಿಂತಿದ್ದಾರೆ. ಆದರೆ ಈ ಒಂದು ಸಮಾರಂಭ ಮಾಡೋಕ್ಕೆ ಹಲವಾರು ಕಾರಣಗಳಿತ್ತು. ಯಾಕೆಂತಂದರೆ ಈ ಸಿನಿಮಾ ಶುರು ಆದಾಗಲೇ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದು. ಅಂದರೆ ನಾವು ಮಾಡಿದ್ದಲ್ಲ, ಆಯಿತು. ಯಾಕೆ ಅಂತಂತಂದರೆ ಈ ಟೈಟ್ಲು ಇಟ್ಟಾಗಿಂದನೂ ಒಂದೊಂದು ರೀತಿ ಭಯ ಶುರು ಆಗಿತ್ತು ನಮಗೆ. ಕೋಟಿಗೊಬ್ಬ ಈ ಟೈಟ್ಲು ನನಗೆ ಬೇಕಂತ ವಿಷ್ಣು ಸರ್ ಹೇಳೋದು. ಭಾಷಾ ಪಿಕ್ಚರ್ ರೀಮೇಕ್ ಮಾಡೋಕ್ಕೆ ಹೋದಾಗ ರಜನಿಕಾಂತ್ ಅವರು ಅಂಥ ಒಂದು ಲೆಜೆಂಡ ಸಿನಿಮಾನ ನಾವು ಮಾಡಬೇಕಾ ಅಂತ ಕೇಳೋದು. ಇದೆಲ್ಲ ಆಗಿನೂ ಈ ಸಿನಿಮಾ ಶುರು ಮಾಡಿ ಪ್ರತಿಯೊಂದು ಹಂತದಲ್ಲೂ ಇನ್ನೊಂದು ದಾಖಲೆ ಏನು ಅಂತಂತಂದರೆ, ಈ ಚಿತ್ರ ಮುಹೂರ್ತ ದಿನ ಬೆಳಿಗ್ಗೆ ಮುಹೂರ್ತ, ಸಾಯಂಕಾಲ ನಾವು ಆಡಿಯೋ ರಿಲೀಸ್ ಮಾಡಿದ್ದೀವಿ. ಇದು ಯಾವ ಚಿತ್ರರಂಗದಲ್ಲೂ ಇವತ್ತಿನವರೆಗೂ ಯಾರೂ ಮಾಡದೇ ಇರತಕ್ಕಂಥ ಒಂದು ದಾಖಲೆ ಇದು. ಆವತ್ತು ಸಾಯಂಕಾಲ ಆಡಿಯೋ ರಿಲೀಸ್ ಆಗಿ ಆಗಿನ ಕಾಲಕ್ಕೆ 1 ಲಕ್ಷ ಕ್ಯಾಸೆಟ್ಟು ಬಿಡುಗಡೆ ಆಯಿತು ಅಂತೇಳಿ ಬಿಡುಗಡೆ ಆಗೋ ದಿನ ಸಾಯಂಕಾಲ ಪ್ಲಾಟಿನಮ್ ಡಿಸ್ಕ್ ಫಂಕ್ಷನ್ ಮಾಡಿದ್ದೀವಿ. ಅಂಥ ಒಂದು ದಾಖಲೆ ಇರತಕ್ಕಂಥ ಚಿತ್ರ 25 ವರ್ಷ ಆದಮೇಲೆ ಒಂದು ಫಂಕ್ಷನ್ ಮಾಡೋಣ ಅಂತ ಅಂದ್ಕೊಂಡು ನಾನು, ನಮ್ಮ ಸ್ನೇಹಿತರು ಹಾಗೂ ನಮ್ಮ ವೆಂಕಟೇಶ್ ಎಲ್ಲರೂ ಸೇರ್ಕೊಂಡು ಪ್ಲ್ಯಾನ್ ಮಾಡಿ ಈ ಸಮಾರಂಭನ ನಾವು ಆಯೋಜಿಸಿದ್ವಿ. ಆದರೆ ವಿಷ್ಣು ಸರ್ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮಗೆ ಸೂಕ್ತ ವ್ಯಕ್ತಿ ಅಂತ ನಮಗೆ ಚಿತ್ರರಂಗದಲ್ಲಿ ಅನಿಸಿದ್ದು ನಮ್ಮ ದೇವರಾಜ್ ಸರು. ಯಾಕೆಂತಂದರೆ ಅವ್ರ ಜೊತೆ ಒಂದು ಅತ್ಯುತ್ತಮವಾದ ಒಡನಾಟ. ಹಾಗೆ ಉಪೇಂದ್ರರವರು ಯಾವಾಗಲೂ ನಮ್ಮ ಸ್ನೇಹಲೋಕ ಬಳಗದಲ್ಲಿ ವಿಷ್ಣು ಸರ್ ಜೊತೆ ಯಾವಾಗಲೂ ಇರ್ತಿದ್ದರು. ಅದೇ ರೀತಿ ಇನ್ನೊಂದು ಏನು ಅಂತಂದರೆ, ನೆಲಮಂಗಲ ರೂಪಾ ಥಿಯೇಟ್ರಲ್ಲಿ ವಿಷ್ಣು ಸರ್ ಕಟೌಟ್ಗೇ ಹಾರ ಹಾಕಿ ಹಾಲಭಿಷೇಕ ಮಾಡತಕ್ಕಂಥ ನಮ್ಮ ಗಣೇಶ್ ಅವರು. ಇವರೆಲ್ಲರ ಜೊತೆ ಇವತ್ತು ಸಮಾಜದಲ್ಲಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ನಮ್ಮ ಸಾಹಸ ಸಿಂಹ ಥರನೇ ಒಂದು ಕ್ಯಾರೆಕ್ಟರ್ ಏನೇನೋ ಪಬ್ಲಿಕ್ಕಲ್ಲಿ ಇವತ್ತು ಇದೆ ಅಂತಂದಕ್ಕೆ ನಿವೃತ್ತ ನ್ಯಾಯಾಧೀಶರಾದಂಥ ನಮ್ಮ ಸಂತೋಷ್ ಹೆಗಡೆ ಸರ್ ಅವರು ಈ ಫಂಕ್ಷನ್ಗೆ ಫಸ್ಟು ನಾನು ಅವ್ರನ್ನ ಇನ್ವೈಟ್ ಮಾಡಿದೆ. ಯಾಕೆ ಅಂತಂತಂದರೆ, ನಾನು ಉಪೇಂದ್ರ ಅವ್ರನ್ನ ಇನ್ವೈಟ್ ಮಾಡಿದಾಗ ಅವ್ರಿಗೆ ತಕ್ಕನಾಗಿ ಒಬ್ರು ಯಾರನ್ನ ಇರಬೇಕಲ್ಲ ಅಂದಾಗ ನನಗೆ ಕಾಣಿಸಿದ್ದು ಸಂತೋಷ್ ಹೆಗಡೆ ಸರ್. ಯಾಕೆ ಅಂತಂತಂದರೆ, ಇವತ್ತು ಉಪೇಂದ್ರ ಅವರು ಒಂದು ಸತ್ಯ ಘಟನೆಗಳನ್ನ ಇಟ್ಕೊಂಡು ಜನಕ್ಕೆ ಇವತ್ತು ಸತ್ಯವಾದ ಒಂದು ವಿಷಯಗಳನ್ನ ಅವರ ಇದ್ರ ಮುಖಾಂತರ ಹೇಳ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳ ಜೊತೆ ಸಂತೋಷ್ ಹೆಗಡೆ ಅವರು ಇರಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಅವ್ರನ್ನ ಫಸ್ಟು ಕಾಂಟ್ಯಾಕ್ಟ್ ಮಾಡಿ ಅವರು ಸಿಗ್ತಾರೋ ಇಲ್ಲೋ ಕೈಗೆ ಅಂದ್ಕೊಂಡಿದ್ದೆ ಸಂತೋಷ್ ಹೆಗಡೆ ಸರ್ ಬಗ್ಗೆ. ಆದರೆ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ನೀವು ಈಗ ಬರೋಕ್ಕಾಗುತ್ತಾ ಅಂತ ಕೇಳಿದ್ರು. ಸರ್ ಖಂಡಿತ ಬರ್ತೀನಿ ಸರ್ ಅಂದೆ. ನಾನು ನಿಜವಾಗ್ಲೂ ಅವ್ರೊಂದು 2-3 ದಿನ ಆಗುತ್ತೆ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಅಂತ ಅಂದ್ಕೊಂಡೆ. ಆದರೆ ಅವರು ನನಗೆ 2 ನಿಮಿಷದಲ್ಲಿ ನೀವು 6 ಗಂಟೆಗೆ ಬನ್ನಿ ಮನೇಲಿ ಇರ್ತೀನಿ ಅಂತಂದರು. ಅವರು ಎಷ್ಟು ಸಾದಾ ವ್ಯಕ್ತಿಯಾಗಿದ್ದರು ಅಂತಂದರೆ, ಮನೆಗೆ ಹೋದಾಗ ನನ್ನ 10 ನಿಮಿಷದ ಮೇಲೂ ಕೂರಿಸಲಿಲ್ಲ. ಆಯಿತು, ಏನು ಮಾಡಬೇಕು, ಈ ಥರ ಒಂದು ಕಾರ್ಯಕ್ರಮ ಯಾರು ಬರ್ತಾಯಿದ್ದಾರೆ ಸರ್, ನೀವು ಒಪ್ಕೊಂಡ್ರೆ ನಾನು ಈ ಥರ ದೇವರಾಜ್ ಸರ್ ಹತ್ರ ಮಾತಾಡಿದ್ದೀನಿ, ಉಪೇಂದ್ರ ಹತ್ರ ಮಾತಾಡಿದ್ದಿಲ್ಲ, ಖಂಡಿತ ನಾನು ಬರ್ತೀನಿ. ಅವರಿಗೆಲ್ಲೋ ಒಂದು ವಿಷಯದಲ್ಲಿ ಅವ್ರು ಎಷ್ಟು ಸೂಕ್ಷ್ಮವಾಗಿದ್ದಾರೆ ಅಂತಂದರೆ, ನಿನ್ನೆ ಬೆಳಿಗ್ಗೆ ನನಗೆ ಕಾಲ್ ಮಾಡಿದ್ರು. ಅವ್ರಿಗೆ ಏನಾಗೋಯಿತು, ನಿನ್ನೆ ನಾವು ಫಂಕ್ಷನ್ ಮಾಡ್ತಾಯಿದ್ವಿ ಅಂತಂದ್ಬಿಟ್ಟು ನಿನ್ನೆ ಬೆಳಿಗ್ಗೆನೇ ನನಗೆ ಫೋನ್ ಮಾಡಿ, ಸರ್ ಇವತ್ತಲ್ವಾ ಪ್ರೋಗ್ರಾಮ್, ಇಲ್ಲ ಸರ್ ನಾಳೆ ಪ್ರೋಗ್ರಾಮ್, ಖಂಡಿತ ನೀವು ಗಾಡಿ ಕಳಿಸ್ಬೇಡಿ, ಏನೂ ಮಾಡಬೇಡಿ, ನಾನು ಕ್ಲೀನಾಗಿ 11 ಗಂಟೆಗೆ ಅಲ್ಲಿ ಇರ್ತೀನಿ ಅಂತೇಳಿ ಅವರು ನೇರವಾಗಿ ಈ ಫಂಕ್ಷನಿಗೆ ಬಂದಿರೋದಕ್ಕೆ ಅವ್ರನ್ನ ವೇದಿಕೆಗೆ ನಾನು ಸ್ವಾಗತ ಮಾಡ್ತಾಯಿದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತಂತೇಳಿ ನಾನು ಕೇಳ್ಕೊತಾ ಇದ್ದೀನಿ.